ಮಾರ್ಜಾರ ಎಂಬ ಶಬ್ದ ಭಗವಂತನನ್ನ ಹೇಳ್ತದೆ. ಎಲ್ಲಾ ಶಬ್ದಗಳು ಹೇಳ್ತವೆ. ಅದರಲ್ಲಿ ಐತರೇಯ ಉಪನಿಷತ್ತಿನ ಭಾಷ್ಯ, ಸಮುದ್ರ ಘೋಷಾದಿಗಳು ಕೂಡ ಭಗವಂತನ ನಾಮಗಳು ಅಂತ ವರ್ಣಿಸುವ ಭಾಗ ಅದು. ಆ ಪ್ರಸಂಗದಲ್ಲಿ ಬೃಹತ್ ಸಂಹಿತಾದ ಮಾತೊಂದನ್ನು ಆಚಾರ್ಯ ಉದ್ಧರಿಸ್ತಾರೆ. ಮಾರಯಿತ್ವಾ ಪ್ರಭಕ್ಷ್ಯೈವ ಜರಯತಿ ಅಖಿಲಂ ಜಗತ್. ಮಾರ್ ಜಾರ ಎಂಬಲ್ಲಿ ಮಾರ್ ಅಂದ್ರೆ ಕೊಲ್ಲುವುದು ಅಂತ ಹೀಗರ್ಥ. ಎಲ್ಲರನ್ನೂ ಕೊಂದು ತಿಂದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಜಾರ್ ಅಂದ್ರೆ ಜರಯತಿ, ಎಲ್ಲವನ್ನು ಕೂಡ ಜೀರ್ಣ ಮಾಡಿಕೊಳ್ಳುತ್ತಾನೆ. ಹೀಗೆ ಪ್ರತಿಯೊಂದು ಪ್ರಳಯ ಕಾಲದಲ್ಲಿ ಪ್ರತಿಯೊಂದನ್ನು ಕೊಂದು ತಿಂದು ಅರಗಿಸಿಕೊಳ್ಳುವುದರಿಂದ ಭಗವಂತ ಮಾರ್ಜಾರ ಅಂತ ಕರೆಸಿಕೊಂಡಿದ್ದಾನೆ.